ನಮಸ್ಕಾರ. ಏಷ್ಯನ್ ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ರಾಠೋಡ್. ಮುಖ್ಯಾಂಶಗಳು: ಕಸಾಪ ಚುನಾವಣೆ, ಪ್ರಜಾಪ್ರಭುತ್ವದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ, ಅಭಿವೃದ್ಧಿ ಗಮನಿಸಿ ಗೋಗ್ಯರಿಗೆ ಮತ ನೀಡಿ ಎಂದ ಆಯರ್ ರೇವಡಿ. ಗಜೇಂದ್ರಗಡದಲ್ಲಿ ಗೋಗ್ಯರಿಗೆ ಹೆಚ್ಚಿನ ಮತ, ಕಡಿಮೆ ಮತಗಳು ಬಂದ್ರೆ ಸಾಹಿತ್ಯದಿಂದ ನಿವೃತ್ತಿ ಎಂದ ಸಾಹಿತಿ ಕರಿದುರ್ಗಣ್ಣವರ್. ಮತದಾನಕ್ಕೆ ಸಕಲ ಸಿದ್ಧತೆ, ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ಎಂದ ತಹಶೀಲ್ದಾರ್ ರಜನಿಕಾಂತ್ ಕೆಂಗೇರಿ. ರಾಜ್ಯಾದ್ಯಂತ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ, ತಹಶೀಲ್ದಾರ್ ಕಚೇರಿಯಲ್ಲಿ ಪ್ರತಿಜ್ಞಾವಿಧಿ ಬೋಧನೆ. ವಾರ್ತೆಗಳ ವಿವರ. ಡಾಕ್ಟರ್ ಶರಣು ಗೋಗೇರಿ ಅವರ ಮೇಲೆ ಮಾಡುವ ಆರೋಪ ನಿರಾಧಾರ. ಗೋಗೇರಿ ಗೆಲುವಿಗೆ ಅಭಿವೃದ್ಧಿಯೇ ಸಾಕು ಎಂದು ಆಯರ್ ರೇವಡಿ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ ಕೊನೆಯ ದಿನ ಪ್ರಚಾರ ಭರದಿಂದ ನಡೆಯಿತು. ಗಜೇಂದ್ರಗಡದಲ್ಲಿ ಡಾಕ್ಟರ್ ಶರಣು ಗೋಗೇರಿ ಬೆಂಬಲಿಗರು ಆಯರ್ ರೇವಡಿ ನೇತೃತ್ವದಲ್ಲಿ ಮೈಸೂರು ಮಠದಲ್ಲಿ ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ರೋಣ ಮತ್ತು ಗಜೇಂದ್ರಗಡ ಕಸಾಪ ತಾಲೂಕಾಧ್ಯಕ್ಷ ಆಯರ್ ರೇವಡಿ, ಡಾಕ್ಟರ್ ಶರಣು ಗೋಗೇರಿ ಅವರ ಮೇಲೆ ಮಾಡುವ ಆರೋಪ ನಿರಾಧಾರ ಎಂದು ಹೇಳಿದರು. ಪ್ರಜಾಪ್ರಭುತ್ವದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ, ಎಲ್ಲವನ್ನ ಧನಾತ್ಮಕವಾಗಿ ಸ್ವೀಕರಿಸಬೇಕು. ಗೋಗೇರಿ 10 ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಪರವಾಗಿ ನಾವೆಲ್ಲರೂ ಕೆಲಸ ಮಾಡಿದ್ದೇವೆ. ಅವರ ಅಭಿವೃದ್ಧಿ ಕಾರ್ಯಗಳೇ ನಮಗೆ ಶ್ರೀರಕ್ಷೆ ಎಂದು ಹೇಳಿದರು. ಸಾಹಿತ್ಯ ಪರಿಷತ್ತಿನ ಚುನಾವಣೆ 2021 ನವೆಂಬರ್ 21 ನಡೆಯಲಿದ್ದು, ನಾಳೆ ದಿನ ಮತದಾನ ನಡೆಯುವುದರಿಂದ ಈಗಾಗಲೇ ಎಲ್ಲ ಮತದಾರರ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನು ಮಾಡಿ ಡಾಕ್ಟರ್ ಶರಣು ಗೋಗೇರಿ ಅವರಿಗೆ ಮತವನ್ನು ಹಾಕಿರಿ ಅಂತೇಳಿ, ಮತದಾನ ಹಾಕಿರಿ ಅಂತೇಳಿ ವಿನಂತಿಸಿಕೊಂಡು ನಾಳೆ ನಡೆಯುವಂಥ ಒಂದು ಮತದಾನಕ್ಕೆ ಎಲ್ಲ ನಮ್ಮ ಹಿರಿಯರು ಮತ್ತು ಕನ್ನಡದ ಮನಸ್ಸುಗಳು, ಹಲವಾರು ಸಂಘಟನೆಯ ಸದಸ್ಯರು ಎಲ್ಲರೂ ಕೂಡ ಇವತ್ತು ಇಲ್ಲೇ ಕೂಡಿ ನಾಳೆಯ ಒಂದು ಪೂರ್ವ ತಯಾರಿ, ಯಾವ ರೀತಿಯಾಗಿ ಮತದಾರರನ್ನು ಕರೆದುಕೊಂಡು ಬರ್ಬೋದು ಮತ್ತು ಅವರನ್ನು ವೋಟ್ ಹಾಕಿಸಲಿಕ್ಕೆ ಇದು ಮಾಡುವಂಥ ಪೂರ್ವ ತಯಾರಿಯಲ್ಲಿ ನಾವು ಎಲ್ಲ ಇಲ್ಲಿ ತೊಡಗಿವಿ. ಬಹುಶಃ ಇದೆಲ್ಲಕ್ಕೂ ಕೂಡ ಈ ಪತ್ರಿಕಾ ಮಾಧ್ಯಮದವರು ಕೂಡ ನಮ್ಮ ಈ ನಡೆಯುವಂಥ ಎಲ್ಲ ಒಂದು ವಿಚಾರಧಾರೆಗಳನ್ನು ಅವರು ಮತದಾರರಿಗೆ ನಾಳೆ ನಡೆಯುವಂಥ ಒಂದು ಮತದಾನ ಅಂದರೆ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 4ವರೆಗೆ ಇಲ್ಲೇ ಗಜೇಂದ್ರಗಡದಲ್ಲಿ APMC ಕೃಷಿ ಮಾರುಕಟ್ಟೆಯಲ್ಲಿ ಮತದಾನ ನಡೀತೈತಿ. ಮತದಾನ ಮಾಡುವವರು ಒಬ್ಬ ಸದಸ್ಯರಿಗೆ 2 ವೋಟುಗಳಿರ್ತಾವು. ಒಂದು ಜಿಲ್ಲೆಗೆ ಅಂದ್ರೆ ಡಾಕ್ಟರ್ ಶರಣು ಗೋಗೇರಿ ಅವರಿಗೆ ಅಂತ ಮಾಡಬೇಕಾದ್ದು, ಇನ್ನೊಂದು ರಾಜ್ಯದ ಇರ್ತೈತಿ, ಅದು ಬಿಳಿಯ ಒಂದು ಹಾಳಿ, ಒಂದು ಗುಲಾಬಿ ಹಾಳಿಯಲ್ಲಿ ಇರ್ತೈತಿ. ಈ 2 ವೋಟುಗಳನ್ನ ಅವ್ರು ಮಾಡ್ಬೇಕಾಗತ್ತ. ಅದರ ನಿಮಿತ್ತವಾಗಿ ತಾವುಗಳು ಬಂದು ಆ ವೋಟನ್ನು ಮಾಡಬೇಕು ಅನ್ನೋ ವಿಚಾರಧಾರೆಯನ್ನ ತಾವು ಮುಟ್ಟಿಸ್ತೀರಿ ಅಂತ ಹೇಳಿ ಇವತ್ತು ಪೂರ್ವಭಾವಿಯಾಗಿ ನಾವಿವತ್ತೆಲ್ಲ ಯಾವ ರೀತಿಯಾಗಿ ಮತದಾನದ ವ್ಯವಸ್ಥೆಯನ್ನು ಮಾಡಬೇಕು, ಮತದಾನ ದೇವರು ಬರ್ತಾರ, ಅವರನ್ನು ಯಾವ ರೀತಿಯಾಗಿ ಸ್ವಾಗತಿಸಿಕೊಳ್ಬೇಕು ಮತ್ತು ಅವರನ್ನ ಒಳಗಡೆ ಮತಗಟ್ಟೆ ಒಳಗೆ ಯಾರನ್ನ ಕಳಿಸ್ಬೇಕು, ಇವನ್ನೆಲ್ಲವನ್ನ ತಯಾರಿಗಾಗಿ ನಮ್ಮ ಹಿರಿಯರೆಲ್ಲರೂ ಇವತ್ತ ಇಲ್ಲಿ ಒಂದು ಸಭೆಯನ್ನ ಸೇರಿ ಚರ್ಚೆಯನ್ನ ನಾವು ಮಾಡ್ಲಿಕ್ಕಂತೀವಿ. ಆಕಸ್ಮಿಕವಾಗಿ ಪತ್ರಿಕಾ ಮಾಧ್ಯಮ ಬಳಗದವರು ಇಲ್ಲೇ ಬಂದ್ರು. ಅವರನ್ನು ಕೂಡ ನಾವು ತುಂಬಾ ಸ್ವಾಗತವನ್ನ ಗೈಯುತ್ತಾ, ತಾವು ಏನಾದರೂ ಕೂಡ 1-2 ವಿಚಾರಗಳ ಇತ್ತಂದ್ರ ಅದನ್ನ ನಾವು ಉತ್ತರವನ್ನ ಕೊಡ್ತೀವಿ. ಅದನ್ನ ನಮ್ಮ ಟಿವಿ ಚಾನೆಲ್ನವರಿರ್ಬೋದು, ಪತ್ರಿಕಾ ಮಾಧ್ಯಮದವರಿರ್ಬೋದು, ಅವುಗಳನ್ನ ತಾವು ಕೇಳಬೇಕು ಅಂತ ಹೇಳಿ ನಾನು ಪತ್ರಿಕಾ ಮಾಧ್ಯಮದವರನ್ನ ವಿನಂತಿಸಿಕೊಳ್ತೇನೆ. ಸರಿಗ ಒಂದು ವಿವೇಕಾನಂದ ಗೌಡ ಪಾಟೀಲ್ ಬೆಂಬಲಿಗರು ಕೆಲವೊಂದು ಆರೋಪಗಳನ್ನು ಮಾಡ್ತಾರೆ. ಅದೇನಂದ್ರೆ, ಒಂದೇ ಸತಿ ನಿಂತ್ಕೋತೇವೆ ಅಂತ ಹೇಳಿದ್ರು ಡಾಕ್ಟರ್ ಶರಣು ಗೋಗೇರಿ ಅವರು. 2ನೇ ಅವಧಿಗೆ ನಾನು ನಿಲ್ಲಲ್ಲ, ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ಆದರೂ ಕೂಡ ಈ ಸಾರಿ ಅವರೇ ಆಗಿ ಈಗ 2ನೇ ಅವಧಿಗೂ ಕೂಡ ಅವರೇ ಆಯ್ಕೆಯನ್ನು ಬಯಸಿದ್ದಾರೆ ಅಂತ ಕೂಡ ಆರೋಪ ಮಾಡ್ತಾರೆ. ಇದಕ್ಕೆ ನೀವೇನಂತೀರಿ? ಇಲೆಕ್ಷನ್ ಬಂದಾಗ ಆರೋಪ ಪ್ರತ್ಯಾರೋಪ ಇರುವುದು ಸಹಜ. ಅದನ್ನ ನಾವು ಪ್ರತಿಸ್ಪರ್ಧಿಗಳಿಗೆ ನಾವು ಎಲ್ಲೇ ಆದರೂ ಕೂಡ ಆರೋಪವನ್ನು ಮಾಡಿಲ್ಲ. ಅದನ್ನ ತುಂಬು ಹೃದಯದಿಂದ ನಾವು ಸ್ವಾಗತವನ್ನು ಮಾಡಿಕೊಂಡ್ವಿ. ಬಹುಶಃ ಡಾಕ್ಟರ್ ಶರಣು ಗೋಗೇರಿ ಅವರು ಒಂದು ಸಲ ನಿಲ್ತೀನಿ ಅಂದಿದ್ರು, ಬಹುಶಃ ಹೌದು. ಆದ್ರೆ ಪುನಃ ಅವರನ್ನೇ ನಿಲ್ಲಿಸಲಿಕ್ಕೆ ನಾವೊಂದು
ಆಜೀವ ಸದಸ್ಯರ ಹಾಗೂ ಸಾಹಿತಿಗಳ ಎಲ್ಲರನ್ನೂ ಕೂಡ ನಾವು ಒಂದು ಸಭೆಯನ್ನು ಕರೆದಿದ್ವಿ ಗದಗಿನಲ್ಲಿ ಪಂಚಾಚಾರಿ ಕಲ್ಯಾಣ ಮಂಟಪದಲ್ಲಿ. ಅಲ್ಲಿ ಶರಣು ಗೋಗೇರಿ ಅವರ ಕೆಲಸವನ್ನ ಮಾಡಿದ್ದು ನೋಡಿ ಬಹುಶಃ ಅವರನ್ನೇ ನಿಲ್ಲ ಅಂತ ಹೇಳಿದ್ರೋದ್ರಲ್ಲಿ ನಾನು ಒಬ್ಬವ. ಬಹುಶಃ ಅವರು ಒಲ್ಲೆಂದ್ರು, ಹಿರಿಯರಿಗೆ ಮಾತು ಹೇಳಿ ಇಲ್ಲಿವರೆಗೆ ನನಗೆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ರಿ, ಅದ್ರ ಪ್ರಕಾರ ನಾ ಮಾಡೀನಿ ಅಂತೇಳಿ ಅವ್ರು ಕೆಳಗೆ ಇಳಿದುಗಡೆ ಹೋದಾಗ ಅಲ್ಲಿ ಕೂಡಿದಂತ ಸುಮಾರು 300ಕ್ಕೂ ಹೆಚ್ಚು ಅಧಿಕ ಆಜೀವ ಸದಸ್ಯರಾಗಿರ್ಬೋದು, ಹಿರಿಯರ ಸಾಹಿತಿಗಳಾಗಿರ್ಬೋದು, ಅನೇಕ ರೀತಿಯಾಗಿ ಅಲ್ಲಿ ಕೂಡಿದ್ರಲ್ಲಿ ಪ್ರತಿಯೊಬ್ಬರು ಹೇಳಿಕೆಯನ್ನ ಕೊಟ್ಟರು. ಅಲ್ಲಿ ಶರಣು ಗೋಗೇರಿ ಅವರು ನೀವೇ ಆಗ್ಬೇಕು, ಯಾಕಂದ್ರೆ ಬಹಳಷ್ಟು ಕೆಲಸಗಳಾಗ್ಯವು ಮತ್ತು ಮುಂದರೂ ಕೂಡ ಆ ಕೆಲಸಗಳನ್ನು ನೀವು ಮುಂದುವರಿಸಿಕೊಳ್ಬೇಕಂತ ಹೇಳಿದ್ರಲ್ಲಿ ನಾವೆಲ್ಲ ಹಿರಿಯರನ್ನು ಅವತ್ತ ಹೇಳಿದ್ವಿ. ಅದ್ರ ಪ್ರಕಾರ ಶರಣು ಗೋಗೇರಿ ಅವರು ನಿಂತಾರ. ಅದೇನು ನಿಲ್ಬಾರ್ದಂತಲ್ಲ, ಬಹುಶಃ ಅವರು ನಿಲ್ತಿನಂತ ಏನು ಮತ್ತೊಮ್ಮೆ ಇಲ್ಲ, ಆದ್ರೆ ಹಿರಿಯರ ಅಪೇಕ್ಷೆ ಮೇರೆಗೆ ಅವ್ರು ನಾವೆಲ್ಲರೂ ಕೂಡಿ ನಿಲ್ಸಿವಿ. ಅಂದ್ರೆ ಅದಕ್ಕೆ ಯಾವುದೇ ಲಿಖಿತವಾದ ಕಾನೂನುಗಳಿಲ್ಲ? ಇಲ್ಲ 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 ಇಲ್ಲ. ಹೌದಾ? ಯಾಕಂದ್ರೆ ಒಂದೇ ವರ್ಷ ನಿಲ್ಬೇಕು, 2 ವರ್ಷ ನಿಲ್ಬೇಕು, ಏನಿಲ್ಲ, ಕೆಲಸ ಮಾಡಿದವರು ನಿಲ್ಬಹುದು. ಆದ್ರಲ್ಲಿ ನಾವೆಲ್ಲರೂ ಕೂಡಿ ನೀವ ನಿಲ್ರಿ ಅಂತ ಹೇಳಿದ್ವಿ. ಅದಕ್ಕೆ ಅವರು ನಿಂತಾರ. ಅದ್ರೇನು ಅವ್ರಂತೆ ಒಂದೇ ಸಲ ನಿಲ್ಬೇಕನ್ನೋದೇನಿಲ್ಲ. ಮತ್ತೆ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಆಚಾರ ಮತ್ತು ವಿಚಾರ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅಂತ ಒಂದು ಹೇಳ್ತಾರೆ ಅವರು. ಅಂದ್ರೆ ಹೇಳಿದ್ದೊಂದು ಮಾಡೋದೊಂದು ಅಂತ. ಹಂಗೇನಿಲ್ಲ, ಆದ್ರೆ ಅವ್ರು ನಿಂತಿರೋದು ಇವ್ರ ಸಂಬಂಧ ಎಲ್ಲರ ಒಂದು ಆಜೀವ ಸದಸ್ಯರ ಸಾಹಿತಿಗಳ ಇವ್ರ ಮೇರೆಗೆ ಒತ್ತಾಯದ ಮೇರೆಗೆ, ಅಂದ್ರೆ ಬೆಂಬಲಿಗರ ಒತ್ತಾಯದ ಮೇರೆಗೆ ಅವರು ಎಲೆಕ್ಷನ್ ಒತ್ತಾಯದ ಮೇರೆಗೆ ಅವ್ರು ನಿಂತಾರ. ಅಲ್ಲಿ ಆ ವಿಚಾರ ಬರುದಿಲ್ಲ. ಮತ್ತೊಂದೇನಂದ್ರೆ ಪುಸ್ತಕ ಬಿಡುಗಡೆ ಮಾಡಿಲ್ಲ, ಅವರು ಯಾವುದೇ ಪುಸ್ತಕಗಳನ್ನ ಬರ್ದಿಲ್ಲ ಅಂತ ಆರೋಪ ಮಾಡ್ತಾರೆ. ಹಾಗಿದ್ರೆ ಪುಸ್ತಕ ಬರೆಯೋರು ಮಾತ್ರ ಅಧ್ಯಕ್ಷರಾಗ್ಬೇಕಾ? ಅದೇನಿಲ್ಲ, ನಾನಂಕರ ಪುಸ್ತಕನ ಬರೆದಿಲ್ಲ, ಸಾಹಿತ್ಯನ ಗೊತ್ತಿಲ್ಲ. ಆದ್ರೆ ಜನರ ಅಪೇಕ್ಷೆ ಮೇರೆಗೆ ನಾನು ರೋಣ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಬಹುಶಃ ಒಂದು ಅತ್ಯಂತ ರೋಣ ಮತ್ತು ಗಜೇಂದ್ರಗಡ ತಾಲೂಕಿನ ಒಂದು ಪುಸ್ತಕವನ್ನ, ಶಿಲ್ಪಕಲಾ ದೇಗುಲ ಪುಸ್ತಕವನ್ನ ಬರ್ಸಿನಿ. ಆದ್ರೆ ಬರೆಯೋರ ಆಗ್ಬೇಕಂತ ಏನಿಲ್ಲ, ಅದನ್ನ ಬರೆಸಬಹುದಲ್ಲ ಅಧ್ಯಕ್ಷ ಆದವರು. ಅದಕ್ಕೆ ಏನು ಪುಸ್ತಕ ಬರೆದವರು ಸಾಹಿತಿಗಳ ಆಗ್ಬೇಕಂತಲ್ಲ, ಸಾಹಿತಿಗಳನ್ನ ಪೋಷಕರು ಸಾಹಿತಿಗಳನ್ನ ಬೆಳೆಸುವಂತವ್ರು ಆದ್ರೆ ಏನು ತಪ್ಪೇನಿಲ್ಲ ಇಲ್ಲಿ. ಮತ್ತೆ ಶರಣು ಗೋಗೇರಿ ಅವರು ಪುಸ್ತಕ ಬರೆದರ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕುಂತ್ಕೊಳ್ಳಕ್ ಒಂದು ನೆರಳು ಬೇಕಲ್ಲ. ಎಲ್ಲ ಕೆಲಸ ಕಾರ್ಯಗಳ ಪ್ರತಿಯೊಂದು ತಾಲೂಕಿನಲ್ಲಿ ಕನ್ನಡದ ಸಾಹಿತ್ಯ ಭವನಗಳನ್ನ ಕಟ್ಟಿದ್ರು. ಬಹುಶಃ ಕಳೆದ ಒಂದು ಶಾಲೆಯಲ್ಲಿ ಕೂಡ ಅರ್ಕಳಿ ಆಗಿತ್ತು. ಅವರು ಗೌರವ ಕಾರ್ಯದರ್ಶಿಗಳಿದ್ದಾಗ ಆ ಸಾಹಿತ್ಯ ಭವನವನ್ನ ಕಟ್ಟಿದ್ರು, ಜಿಲ್ಲಾ ಸಾಹಿತ್ಯವನ್ನ. ಅದ್ರ ಮುಂದುವರೆದ ಭಾಗವನ್ನ ಅವರು ಶರಣು ಗೋಗೇರಿ ಅವರು ಮಾಡ್ಯಾರ. ಮತ್ತು ಎಲ್ಲ ತಾಲೂಕಿನಲ್ಲಿ ಸಾಹಿತ್ಯ ಭವನ ಆಗ್ಯಾವು. ಮತ್ತು ರೋಣದಲ್ಲಿ ನೀವು ನಿದರ್ಶನ ಅಂತಂದ್ರ ಬಹುಶಃ ರಾಜ್ಯದಲ್ಲೇ ಉತ್ತಮವಾದಂತ 2 ಸಾಹಿತ್ಯ ಭವನಗಳನ್ನ ನಾವು ನೋಡ್ಬೇಕು. ಪ್ರತಿಯೊಬ್ಬ ಕನ್ನಡಿಗನು, ಒಂದು ಗದಗ ಜಿಲ್ಲೆಯಲ್ಲಿರುವಂತಹ ಕನ್ನಡ ಸಾಹಿತ್ಯ ಭವನ, ಒಂದು ರೋಣದಲ್ಲಿರುವಂತಹ ಕನ್ನಡ ಸಾಹಿತ್ಯ ಭವನ. ಇದನ್ನ ನಾವು 2 ಕಟ್ಟಿವಿ. ಫಸ್ಟ್ಗೆ ನಮ್ಮ ಕುಂತು ಒಂದು ಚರ್ಚೆ ಮಾಡ್ಲಿಕ್ಕೆ ಭವನಗಳ ಅವಶ್ಯಕತೆ ಇತ್ತು. ಪೂರಕಗಳ ಸಾಹಿತ್ಯಕ್ಕೆ ಒಂದು ಸ್ಥಳಗಳು ಬೇಕಾಗಿತ್ತು. ಸ್ಥಳಗಳು ಬಹಳ ಅವಾಗ್ಯವು. ಬಹುಶಃ ಇಷ್ಟು ವರ್ಷ 106 ವರ್ಷಗಳ ಸಾಹಿತ್ಯ ಒಂದು ಸಂಸ್ಥೆಗೆ ಸುದೀರ್ಘವಾದಂತ ಇತಿಹಾಸ ಇರೋದಕ್ಕೆ ಎಲ್ಲಿ ಕೂಡ ನಮ್ಗೆ ಸ್ಥಳಗಳು ಇದ್ದಿದ್ದಿಲ್ಲ. ನಮಗೆ ಮಠಮಾನ್ಯಗಳು ಅವಕಾಶಗಳ ಕೊಟ್ಟಿದ್ದು, ಮಠಮಾನ್ಯಗಳ ಅವಕಾಶ ಕೊಟ್ಟಿದ್ದು ಮಾಡ್ಕೊಂಡು ಬಂದಿದ್ವಿ. ಈಗ ನಾವು ಸಾಹಿತ್ಯ ಭವನಗಳನ್ನ ಪ್ರತಿಯೊಂದು ತಾಲೂಕಿನಲ್ಲಿ ಕಟ್ಟಾಕ ಹತ್ತೀವಿ. ಎಲ್ಲರ ಸಹಾಯ ಸಹಕಾರವನ್ನು ತೆಗೆದುಕೊಂಡ್ವಿ. ಈ ಮಧ್ಯೆ ಸಾಹಿತ್ಯ ಭವನ ಕಟ್ಟಿಸಿದ್ದು, ಹಣ ಬಿಡುಗಡೆ ಮಾಡಿದ್ದು ಒಬ್ರು, ಅದರ ಕ್ರೆಡಿಟ್ ಅನ್ನ ತಗೊಂಡಿದ್ರು ಇನ್ನೊಬ್ರು ಅನ್ನೋ ಆರೋಪ ಕೂಡ ಇದೆ. ಇದಕ್ಕೇನಂತೀರಿ? ಇಲ್ಲ, ಹಣ ಬಿಡುಗಡೆ ಆಗಿದ್ದು ಅದು ಸುಮಾರು 5 ಕೋಟಿಗಿನ ಹೆಚ್ಚದಲ್ಲಿ ಅನುದಾನ ಇರಬಹುದು. ಅದಕ್ಕೆ ಅವ್ರ ಅವಧಿಯಾಗ, ಹಿಂದಿನ ಒಂದು ಅಧ್ಯಕ್ಷರ ಅವಧಿಯಾಗ ಅರ್ಧ ಒಂದು ಕೆಲಸ ಆಗಿತ್ತು. ಮುಂಬರುವ ದಿನಗಳಲ್ಲಿ ಅದ್ರಾಗ ಹಿಂದಿನ ಒಂದು ಅವಧಿಯಲ್ಲಿ ಕೂಡ ಡಾಕ್ಟರ್ ಶಿವಪ್ಪ ಕುರಿ ಅವರ ಅವಧಿಯಲ್ಲಿ ಕೂಡ ಶರಣು ಗೋಗೇರಿ ಅವರ ಗೌರವ ಕಾರ್ಯದರ್ಶಿದ್ದು ಅವರು ಕೂಡ ಆ ಕೆಲಸವನ್ನ ಮಾಡ್ಕೊಂಡ್ಬಂದು ಮುಂದಿನ ಅವಧಿಯಲ್ಲಿ ಹೆಚ್ಚಿನ ಅನುದಾನವನ್ನು ತಂದು ಆ ಸಾಹಿತ್ಯ ಭವನವನ್ನು ಪೂರ್ಣಗೊಳಿಸ್ಯಾರ. ಬಹುಶಃ ಉಳಿದ ಎಲ್ಲಾ ತಾಲೂಕಿಗೆ ನಮ್ಮ ಡಾಕ್ಟರ್ ಮನು ಬಳಿಗಾರ್ ಸಾಹೇಬರನ್ನ ನೆನೆಸ್ಬೇಕು ನಾವು. ಅವರು ಸುಮಾರು 1 ಕೋಟಿ ರೂಪಾಯಿ ನಮ್ಮ ಗದಗ ಜಿಲ್ಲೆಗೆ ಕೊಟ್ಟರು. ಗದಗ ಜಿಲ್ಲೆಗೆ 1 ಕೋಟಿ ರೂಪಾಯಿ ಅನುದಾನವನ್ನ ಗದಗ ಜಿಲ್ಲೆ ಕೊಟ್ಟರು. ಅನ್ನ ಕನ್ನಡ ಸಾಹಿತ್ಯ ಭವನಗಳನ್ನ ಕಟ್ಟಲಿಕ್ಕೆ. ಎಲ್ಲ ಇವತ್ತ ಗಜೇಂದ್ರ ರೋಣಿಗೆ ಬಂತು, ಮುಂಡೂರಿಗೆ ಬಂತು, ಶಿರಟ್ಟಿಗೆ ಬಂತು, ಲಕ್ಷ್ಮೇಶ್ವರಕ್ಕೆ ಬಂತು. ಇಲ್ಲೆಲ್ಲ ಅನುದಾನವನ್ನ ಅವರು ನಮ್ಮ ಜಿಲ್ಲೆಯವರಾದ್ದರಿಂದ ಹೆಚ್ಚು ಅನುದಾನವನ್ನ ಅವರು ಕೊಟ್ಟಿದ್ದು ಇಲ್ಲಿ ನಾವು ನೋಡ್ಬೋದು. ಈಗ ಇನ್ನೊಂದೇನೆಂದ್ರೆ, ಈಗ ಈ ಮೊದಲಿರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಡಾಕ್ಟರ್ ಶರಣು ಗೋಗೇರಿ ಅವರ ಬೆಂಬಲದಲ್ಲಿಲ್ಲ ಅನ್ನೋ ಆರೋಪನೂ ಕೂಡ ಅವ್ರು ಮಾಡ್ತಿದ್ದಾರೆ. ಅಂದ್ರೆ ಈಗ ಈ ಹಿಂದೆ ಆಗಿರುವಂಥದ್ದು, ಈಗ ಕುರಿ ಸರ್ ಆಗಿರ್ಬೋದು ಅಥವಾ ಇನ್ಯಾರೋ ಆಗಿರ್ಬೋದು, ಅವರು ಈಗ ಡಾಕ್ಟರ್ ಶರಣು ಗೋಗೇರಿ ಅವ್ರ ಬೆಂಬಲದಲ್ಲಿಲ್ಲ, ಇವರೇ ಅಷ್ಟೇ ಹಾಕೊಂಡು ಇವ್ರು ತಮ್ಮ ಗುಂಪನ್ನು ಕಟ್ಕೊಂಡು ಅವ್ರು
ಈಗ ಈ ಚುನಾವಣೆಯನ್ನು ಎದುರಿಸಿದ್ದಾರೆ ಅಂತ ಒಂದು ಆರೋಪ ಕೂಡ ಇದೆ. ಸರ್, ಈಗ ನಮ್ಗೆ ಡಾಕ್ಟರ್ ಶಿವಪ್ಪ ಕುರಿಯವರ ಬಗ್ಗೆನೂ ಕೂಡ ತುಂಬವಾದಂತ ಗೌರವ ಐತಿ. ಹಿಂದಿನಿಂದ ಇದ್ದಂತ ಎಲ್ಲ ಅಧ್ಯಕ್ಷರು ತಮ್ಮ ಒಂದು ಎಷ್ಟರ ಮಟ್ಟಿಗೆ ಅವಕಾಶಗಳಿದ್ವು ಅವಾಗ ಅಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ ಬಂದಾರ. ನಾವು ಹಿಂದಿನವ್ರು ಯಾರು ಕೆಲಸ ಮಾಡಿಲ್ಲ ಅಂತ ಹೇಳಲಿಕ್ಕೆ ನಾನು ಹೇಳುವುದಿಲ್ಲ. ಯಾಕೆ ಹಿಂದಿನಿರುವಂತ ಅಧ್ಯಕ್ಷರಿರ್ಬೋದು, ಆಗಿನ ಗೌರವ ಕಾರ್ಯದರ್ಶಿಗಳಿರ್ಬೇಕು, ತಮ್ಮ ಮಟ್ಟಿಗೆ ಅವಾಗಿನ ಹೆಚ್ಚು ಸೌಲಭ್ಯಗಳು ಎಷ್ಟೆಷ್ಟು ಸಿಕ್ಕವು ಅಷ್ಟಷ್ಟು ಅಡಿಯಲ್ಲಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ ಬಂದಾರ. ಪ್ರತಿ ತಮ್ಮ ಅವಧಿಯಲ್ಲಿ ಎಷ್ಟು ಅವಕಾಶ ಸಿಗುತ್ತ ಅಷ್ಟು ಕೆಲಸಗಳನ್ನ ಮಾಡ್ಕೊಂಡ್ ಬಂದಾರ. ಹಿಂದಿನಂತ ಇರುವಂತ ಅಧ್ಯಕ್ಷರು ಕೂಡ ನಾವು ಗೌರವದಿಂದ ಕಾಣ್ತೀವಿ. ಮತ್ತು ಅವರು ಕೂಡ ಹೆಚ್ಚು ಕೆಲಸಗಳನ್ನ ಹಿಂದಿನ ಅವಧಿಯಲ್ಲಿ ಪುಸ್ತಕಗಳನ್ನು ಬಹಳ ಪ್ರಕಟಣೆ ಮಾಡ್ಯಾರ. ಹಿಂದಿನ ಅಧ್ಯಕ್ಷರು ಮಾಡ್ಯಾರ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಮುಂಬರುವಂತ ಅಧ್ಯಕ್ಷರು ಏನಿದಾರಲ್ಲ ಡಾಕ್ಟರ್ ಶರಣು ಗೋಗಿರ್ ಅವರು ಆ ಪುಸ್ತಕದ ಮಾಡೋದಲ್ಲದೆ ಕೂಡ ಒಂದು ಸಾಹಿತ್ಯ ಭವನಗಳನ್ನ ಕಟ್ಟುವಂತ ವಿಚಾರಧಾರೆಗಳಲ್ಲಿ ಇವರು ಹೆಚ್ಚು ತೊಡಗಿದ್ರು ಅಂತ ನಾವು ಹೇಳ್ಬಹುದು. ಆಮೇಲೆ ಇಲ್ಲಿ ನೀವು ಮನು ಬೆಳಗಾರ್ ಅಂತ ಹೇಳಿದಾಗ ಅವರು ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಮನು ಬೆಳಗಾರ್ ಅವರು ಆಮೇಲೆ ಗೋಗೇರಿ ಅವರು 3 ವರ್ಷ ಇದ್ದದ ಅವಧಿಯನ್ನ 5 ವರ್ಷ ಮಾಡ್ಕೊಳ್ತಾರೆ. ಬಹುಶಃ ಅದ್ರಾಗ ಗೋಗೇರಿ ಅವ್ರ ಹೆಸರನ್ನ ಬರುದಿಲ್ಲ. ಯಾಕಂದ್ರೆ ಅಲ್ಲಿ ರಾಜ್ಯಾದ್ಯಂತ ಇರುವಂತ ಗಡಿ ಜಿಲ್ಲೆಯಲ್ಲಿರಬಹುದು, 30 ತಾಲೂಕಿನ ಜಿಲ್ಲೆಯ ಅಧ್ಯಕ್ಷರುಗಳಿರಬಹುದು ಮತ್ತು ರಾಜ್ಯ ಕಮಿಟಿ ಇರಬಹುದು. ರಾಜ್ಯ ಕಮಿಟಿ ತೀರ್ಮಾನವನ್ನ ತೆಗೆದುಕೊಳ್ತೈತಿ. ರಾಜ್ಯ ಕಮಿಟಿ ತೀರ್ಮಾನ ಅದು ಒಂದು ಎಲ್ಲ ಆಜೀವ ಸದಸ್ಯರನ್ನ ಒಂದು ಕಡೆ ಸೇರಿಸಿ ಅಲ್ಲಿ 99% ಎಲ್ಲ ಆಜೀವ ಸದಸ್ಯರು ಒಮ್ಮತದ ಅಭಿಪ್ರಾಯವನ್ನ ಸಲ್ಲಿಸ್ತಾರ. ಯಾಕ 3 ವರ್ಷ ಅವಧಿಯಲ್ಲಿ ನಮ್ಗೆ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗಲ್ಲ, ಅದು 5 ವರ್ಷಗಳ ಅವಧಿ ಆಗ್ಬೇಕು ಅಂತ ಹೇಳಿದಾಗ ಅಲ್ಲಿ ಬಹುಮತದ ಅಭಿಪ್ರಾಯದ ಮೇರೆಗೆ ಅದು ಯಾರೇ ನಮ್ಮ ಗೌರವಾನ್ವಿತ ಡಾಕ್ಟರ್ ಮನು ಬೆಳಗಾರ್ ಸಾಹೇಬರು ಇರಬಹುದು, ಅವ್ರದ್ದು ಬರೋದಲ್ಲ, ಎಲ್ಲರ ಒಂದು ಆಜೀವ ಸದಸ್ಯರ ಒಂದು ಬಹುಮತದಿಂದ ಅದು 5 ವರ್ಷ ಆಗೈತಿ ವಿನಃ ಅದಕ್ಕೆ ಎಲ್ಲರ ಒಂದು ಬೆಂಬಲ ಇದೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಕೊನೆಯದಾಗಿ ಸಾಹಿತ್ಯ ಭವನವನ್ನು ಮದುವೆಗಳಿಗೆ ಅಥವಾ ಇತ್ಯಾದಿ ಕಾರ್ಯಗಳಿಗೆ ಬಳಸ್ಕೊಂಡಿದ್ದಾರೆ, ಅದರಿಂದ ಬರತಕ್ಕಂಥ ದುಡ್ಡನ್ನು ಅವರು ಏನು ಅವ್ಯವಹಾರವಾಗಿ ತಾವು ಬಳಸ್ಕೊಂಡಿದ್ದಾರೆ ಅಂತ ಆರೋಪನೂ ಕೂಡ ಅವ್ರು ಮಾಡ್ತಾರೆ. ಇದು ಮುಖ್ಯವಾದ ಆರೋಪ ಮಾಡ್ಬೇಕಾದ್ರೆ ಎಲ್ಲ ದಾಖಲಾತಿಗಳು ಇರಬೇಕು. ಅವ್ರು ಆರೋಪ ಮಾಡ್ತಾರಂದ್ಮೇಲೆ ಅದು ಸತ್ಯ ಅಂತ ಆಗಂಗಿಲ್ಲ. ಆರೋಪ ಅಂದ್ರೆ ಬಹುಶಃ ಈಗ ನಾವು ಸಾಹಿತ್ಯ ಭವನಗಳನ್ನ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಕೊಡ್ತಿರ್ತೀವಿ. ಮತ್ತು ಅದನ್ನ ಏನಪ್ಪಾ ಅಂತಂದ್ರ ಅನೇಕ ರೀತಿಯಾದಂತ ಮದುವೆಗಳಿಗೆ ಕೊಡೋದ್ರಲ್ಲಿ ಏನು ತಪ್ಪೇನಿರಂಗಿಲ್ಲ. ಸಾಹಿತ್ಯ ಚಟುವಟಿಕೆ ಇಲ್ಲಾರ್ದಾಗ ಅಂದ್ರ ಅದರ ಖರ್ಚು ಇರ್ತೈತಿ. ಅಂದ್ರೆ ಈಗ ಹಣದ ಕ್ರೋಢೀಕರಣ ಮಾಡೋದಕ್ಕೆ ನಾವು ಕೊಡಾಕ್ ಬರ್ತೈತಿ. ಅಂದ್ರೆ ಅದನ್ನ ಮೇಂಟೆನೆನ್ಸ್ಗಾಗಿ ನಾವು ಉಪಯೋಗ ಮಾಡ್ತಿರ್ತೀವಿ ಹೊರತಾಗಿ ಅದು ಎಲ್ಲಾ ಲೆಕ್ಕಪತ್ರಗಳಿರ್ತಾವ. ಅದು ಬ್ಯಾಂಕಿಗೆ ಒಂದು ಖಾತೆಯನ್ನು ತೆಗೆದಿರ್ತೀವಿ, ಆ ಬ್ಯಾಂಕಿಗೆ ಜಮಾ ಮಾಡ್ತಾರ, ಜಮಾ ಮಾಡಿಂದ ಅದನ್ನ ವಿತರಣೆ ಮಾಡ್ತಿರ್ತೈತಿ. ಈ ನಿಟ್ಟಿನಲ್ಲಿ ನಾವು ಸಾಹಿತ್ಯ ಭವನವನ್ನ ಅದನ್ನ ಕೊಡ್ತಿರ್ಬಹುದು. ಬಹುಶಃ ರೋಣ ತಾಲೂಕಿನಲ್ಲಿರುವಂತಹ ಕನ್ನಡ ಸಾಹಿತ್ಯ ಭವನವನ್ನು ಕೂಡ ನಾವು ಹಲವಾರು ಕಾರ್ಯಕ್ರಮ ಪ್ರಥಮ ಆದ್ಯತೆ ನಮಗೆ ಸಾಂಸ್ಕೃತಿಕ ಕೆಲಸಗಳಿಗೆ, ಸಾಮಾಜಿಕ ಕೆಲಸಗಳಿಗೆ ಕೊಡ್ತೀವಿ. ತದನಂತರ ಅದಕ್ಕೆ ಏನಾರ ಇತ್ತಂದ್ರ ನಾವು ಇವು ಮದುವೆ ಮುಂಜೆಗಳಿಗೆ ಕೊಟ್ಟಿದ್ದಿರ್ತೈತಿ. ಆದ್ರೆ ಅದನ್ನ ನಾವು ಆ ಒಂದು ಸಾಹಿತ್ಯ ಭವನದ ಕರೆಂಟಿನ ಬಿಲ್ ಇರಬಹುದು, ಅದರ ಮೇಂಟೆನೆನ್ಸ್ಗೆ ಇನ್ನಿಡುವಂತ ಸ್ವಚ್ಛತೆಗಾಗಿ ಅವುಗಳನ್ನ ಬಳಸ್ತಿರ್ತೀವಿ ಅಂತ ಹೇಳ್ಬೋದು. ಅನೇಕ ಕಾರ್ಯಕ್ರಮಗಳನ್ನು ನಡೆದವು. ಸರ್, ಈಗ ಕೊನೆಯದಾಗಿ ಈಗ ಮತದಾನ ಇನ್ನೇನೋ ಆರಂಭ ಆಗೋದಿದೆ, ಬಹಳ ಸಮಯಾವಕಾಶ ಇಲ್ಲ. ಈ ಟೈಮಲ್ಲಿ ನೀವು ಹೇಳೋದಾದ್ರೆ ಡಾಕ್ಟರ್ ಶರಣು ಗೋಗೇರಿ ಅವರು ಅಥವಾ ಸಾಹಿತ್ಯ ಭವನ ಜಿಲ್ಲಾಧ್ಯಕ್ಷ ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಹಿಂದೆ ನಡೆದಂತ ಅಭಿವೃದ್ಧಿಗಳ ಕೆಲಸಗಳನ್ನ ನೋಡಿ, ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಡಾಕ್ಟರ್ ಶರಣು ಗೋಗೇರಿ ಅವರಿಗೆ ಅತ್ಯಂತ ಬಹುಮತದಿಂದ ಮತವನ್ನು ಚಲಾಯಿಸಬೇಕಂತೇಳಿ ನಾನು ರೋಣ ಹಾಗೂ ಗಜೇಂದ್ರಗಢದ ತಾಲೂಕಿನ ಕನ್ನಡದ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷನಾಗಿ ಹೇಳ್ತೀನಿ. ಅಷ್ಟೇ ಅಲ್ಲದೆ ನಾವು ಈ ಸಲ ಕನ್ನಡ ಸಾಹಿತ್ಯ ಭವನ ಈಗಾಗಲೇ ರೋಣದಲ್ಲಿ ಕಟ್ಟಿವಿ. ನನ್ನ ಗುರಿ ಗಜೇಂದ್ರಗಢದಲ್ಲಿ ಒಂದು ಸಾಹಿತ್ಯ ಭವನವನ್ನ ಕಟ್ಟಬೇಕು. ಗಜೇಂದ್ರಗಢದಲ್ಲಿರುವಂತಹ ಸಾಹಿತಿಗಳನ್ನ ಗುರುತಿಸಬೇಕು ಮತ್ತು ಪ್ರತಿ ಕನ್ನಡ ಶಾಲೆಗಳ ಉಳಿಬೇಕಾಗಿತ್ತಂದ್ರೆ ನಾವು ಕನ್ನಡ ಶಾಲೆಗಳನ್ನ ದತ್ತು ತೆಗೆದುಕೊಂಡು ಪ್ರತಿ ಅಧ್ಯಕ್ಷರು ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಂತ ಉದ್ದೇಶ ಐತಿ. ಅದಕ್ಕೆ ಶರಣು ಗೋಗೇರಿ ಅವರಿಗೆ ನಾವು ಈಗಾಗಲೇ ಏನಪ್ಪಾ ಅಂತಂದ್ರ ಅವ್ರನ್ನ ಈಗೆಲ್ಲ ನಮ್ಮ ಬೆಂಬಲಿಸಿದ ಎಲ್ಲ ಹಿರಿಯರು ಕೂಡ ಈ ಗಜೇಂದ್ರಗಢದಲ್ಲಿ ಕನ್ನಡ ಸಾಹಿತ್ಯ ಭವನ ಆಗಬೇಕು, ನೆರೆಗಲ್ಲದಲ್ಲಿ ಕನ್ನಡ ಸಾಹಿತ್ಯ ಭವನ ಆಗಬೇಕು, ಈ ಒಂದು ಗುರಿ ಉದ್ದೇಶ ಇಟ್ಕೊಂಡು ಮತ್ತು ಅನೇಕ ರೀತಿಯಾದಂತ ಕೆಲಸ ಕಾರ್ಯಗಳನ್ನ ಮಾಡುವಂತ ಒಂದು ಕನ್ನಡದ ಶಾಲೆಗಳ ಉಳಿವಿಗಾಗಿ ಮತ್ತು ನಾವು ಈಗ ಮತ್ತೊಂದು ಕನ್ನಡದ ಉದ್ಯಾನವನ ಪ್ರಪಂಚದ ಇದು ಕರ್ನಾಟಕದಲ್ಲೇ ಕನ್ನಡ ಉದ್ಯಾನವನಗಳು ಇಲ್ಲ.
ಬಹುಶಃ ನಾವು ಈಗಾಗಲೇ ಗಜೇಂದ್ರಗಢದಲ್ಲಿ ಕನ್ನಡ ಉದ್ಯಾನವನವನ್ನ ಪುರಸಭೆಯ ಗೌರವಾನ್ವಿತ ಸದಸ್ಯರ ಸಹಾಯದಿಂದ ಮಾಡಿವಿ. ಅದಕ್ಕೆ ಮತ್ತೊಮ್ಮೆ ಎಲ್ಲ ಒಂದು ಮತದಾರರಲ್ಲಿ ರೋಣ ಹಾಗೂ ಗಜೇಂದ್ರಗಢ ಮತ್ತು ಗದಗ ಜಿಲ್ಲಾ ಎಲ್ಲ ಮತದಾರರಲ್ಲಿ ಇನ್ನುಳಿದ ಕೆಲಸಗಳ ಕಾರ್ಯಗಳನ್ನ ನಾವು ಮಾಡುವ ಒಂದು ಉದ್ದೇಶ, ಹಿರಿಯರ ಆಶೀರ್ವಾದ ಐತಿ. ತಾವೆಲ್ಲರೂ ಇದು ಒಂದು ಸಲ ಶರಣು ಗೋಗೇರಿ ಅವರಿಗೆ ಹಾಕಿ ಮುಂದಿನ ಕಾರ್ಯಗಳನ್ನ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ಎಲ್ಲ ಒಂದು ಕನ್ನಡದ ಮನಸ್ಸುಗಳಿಗೆ ಆಜೀವ ಸದಸ್ಯರಿಗೆ ನಾನು ವಿನಂತಿ ಪೂರ್ವಕ ಅತ್ಯಂತ ಕಳಕಳಿಯಿಂದ ಮನವಿಯನ್ನ ಮಾಡಿಕೊಳ್ತೀನಿ. ಅದರಾಗ ಗಜೇಂದ್ರಗಢ ಮತ್ತು ನೆರೆಗಲ್ಲಲ್ಲಿ 2 ಸಾಹಿತ್ಯ ಭವನಗಳನ್ನ ಮಾಡಲೇಬೇಕು. ಈ ಗುರಿ ಉದ್ದೇಶವನ್ನು ಇಟ್ಕೊಂಡು ನಾನು ಈ ಸಲ ಮತ್ತೊಮ್ಮೆ ಶರಣು ಗೋಗೇರಿ ಅವರಿಗೆ ತಮ್ಮ ಅಮೂಲ್ಯವಾದ ಒಂದು ಮತವನ್ನು ಕೊಡ್ರಿ ಅಂತೇಳಿ ಎಲ್ಲ ಮತದಾರರಿಗೆ. ಗಜೇಂದ್ರಗಢದಲ್ಲಿ ವಿವೇಕಾನಂದ ಗೌಡ ಅವರಿಗಿಂತ ಒಂದಾದರೂ ಹೆಚ್ಚಿನ ಓಟು ಹಾಕಿಸುತ್ತೇವೆ, ಹೆಚ್ಚಿನ ಮತ ಬರದಿದ್ದಲ್ಲಿ ಸಾಹಿತ್ಯದಿಂದ ನಿವೃತ್ತಿಯಾಗುತ್ತೇನೆ ಎಂದು ಸಾಹಿತಿ ಕರಿದುರ್ಗಣ್ಣವರು ಹೇಳಿದರು. ಇತ್ತ ಸಾಹಿತಿ ಕರಿದುರ್ಗಣ್ಣವರ್ ಮಾತನಾಡಿ, ಈ ಬಾರಿಯ ಪರಿಷತ್ ಚುನಾವಣೆ ಶರಣು ಗೋಗೇರಿಯ ಚುನಾವಣೆ ಅಲ್ಲ, ಬದಲಾಗಿ ರೇವಡಿ ಸರ್ ಮತ್ತು ವಿವೇಕಾನಂದ ಗೌಡ ಪಾಟೀಲ್ ಅವರ ಚುನಾವಣೆ. ಈ ಚುನಾವಣೆಯಲ್ಲಿ ಗಜೇಂದ್ರಗಢ ಭಾಗದಲ್ಲಿ ವಿವೇಕಾನಂದ ಗೌಡ ಅವರಿಗಿಂತ ಒಂದಾದರೂ ಹೆಚ್ಚಿನ ಓಟ್ ಹಾಕಿಸುತ್ತೇವೆ. ಗಜೇಂದ್ರಗಢ ಭಾಗದಲ್ಲಿ ವಿವೇಕಾನಂದ ಗೌಡ ಅವರಿಗಿಂತ ಕಡಿಮೆ ಮತ ಶರಣು ಗೋಗೇರಿ ಅವರಿಗೆ ಬಂದರೆ ಸಾಹಿತ್ಯದಿಂದ ನಿವೃತ್ತಿಯಾಗುತ್ತೇನೆ ಎಂದು ಸಾಹಿತಿ ಕರಿದುರ್ಗಣ್ಣವರು ಹೇಳಿದರು. ಇದೇ ದಿನಾಂಕ ಅಂದರೆ ನಾಳೆ ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಚುನಾವಣೆ. ಈ ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ ಒಟ್ಟು 5 ಜನ ಸ್ಪರ್ಧಾಳುಗಳು ಭಾಗವಹಿಸಿ, ಅದರಲ್ಲಿ ವಿಶೇಷವಾಗಿ ಶರಣು ಗೋಗೇರಿಯವರು ಮತ್ತು ವಿವೇಕಾನಂದ ಅವರ ನಡುವೆ ಭಾಳ ಸ್ಪರ್ಧೆ ಏರ್ಪಟ್ಟಿದೆ. ನಾನೊಬ್ಬ ಸಾಹಿತಿಯಾಗಿ ಒಂದೆರಡು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೀನಿ. ವಿವೇಕಾನಂದ ಪಾಟೀಲ್ ಅವರು ಈ ಹಿಂದೆ ಶರಣು ಗೋಗೇರಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಭಾಳ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿ ಇದ್ದರು. ಅಂಥ ಸಂದರ್ಭದಲ್ಲಿ ತಾವು ವೈಯಕ್ತಿಕವಾಗಿ ಕನ್ನಡ ನೆಲ ಜಲ ಸಾಹಿತ್ಯಕ್ಕಾಗಿ ಯಾವ ಆಸಕ್ತಿದಾಯಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ? ಒಂದು. ಎರಡನೇದು, ಕನ್ನಡ ನೆಲ ಜಲ ಸಾಹಿತ್ಯದ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗರು ಹೋರಾಡಲೇಬೇಕು. ಆದರೆ ಈ ಒಂದು ಸಾಹಿತ್ಯದ ಚುನಾವಣೆ ಸಂದರ್ಭದಲ್ಲಿ ಜಾತಿ ವ್ಯವಸ್ಥೆಗೆ ಯಾಕೆ ಅಂಟಿಕೊಂಡು ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಿದ್ದೀರಿ? ನಿಮ್ಮ ಜಾತಿಗೆ ಬೆಂಬಲವಾಗಿ, ನಿಮ್ಮ ಜಾತಿಗೆ ಗುರುತರವಾಗಿ ಇನ್ನಿವತ್ತು ಚುನಾವಣೆ ಮಾಡಿಕೊಂಡು ಹೊಂಟಿರಿ, ಅದು ನಿಮಗೆ ಖಂಡಿತವಾಗಿ ಸೋಲಾಕತಿ. ಶರಣು ಗೋಗೇರಿಯವರು ಅವ್ರಿಗೊಂದು ಬದ್ಧತೆ ಐತಿ, ಅವರಿಗೊಂದು ಸಾಮಾಜಿಕ ನ್ಯಾಯ ಐತಿ, ಅವ್ರಿಗೊಂದು ಸಮಬಾಳ ಸಮಪಾಲ ತತ್ವ ಐತಿ. ಅವರು ಅಧ್ಯಕ್ಷರಿದ್ದಾಗೂ ಅದನ್ನು ಹೇಳಿದರು, ಇವತ್ತು ಅದನ್ನ ಹೇಳ್ತಾರೆ, ನಾನು ಜಾತ್ಯತೀತ ಮನುಷ್ಯ, ನನಗೆ ಎಲ್ಲರೂ ಬೇಕು, ಎಲ್ಲ ವರ್ಗದವರು ಬೇಕು. ಬಸವಣ್ಣವರು ಹೇಳಿದ ಹಾಗೆ ಸಮಬಾಳು ಸಮಪಾಲ ತತ್ವ ಇಟ್ಕೊಂಡು ಇವತ್ತು ಶರಣು ಗೋಗೇರಿಯವರು ಚುನಾವಣೆ ಮಾಡುತ್ತಾರೆ. ಅದರಲ್ಲಿ ವಿಶೇಷವಾಗಿ ಗಜೇಂದ್ರಗಢದೊಳಗೆ ಕನ್ನಡ ನೆಲ ಜಲ ಸಾಹಿತ್ಯ ಕ್ಷೇತ್ರಕ್ಕೆ ಬಂದಾಗ, ಅದು ಹೋಸಲ ತಾಲೂಕು ಅಧ್ಯಕ್ಷರಾದಾಗ ಇಡೀ ದೇಶದಲ್ಲಿ ಯಾರೂ ಮಾಡಲೇ ಆಗದೇ ಇರತಕ್ಕಂಥ ಒಬ್ಬ ಜಿಲ್ಲಾಧ್ಯಕ್ಷರು ಮಾಡಲು ಆಗದೇ ಇರತಕ್ಕಂಥ ರೀತಿಯಲ್ಲಿ ಅನೇಕ ಪ್ರಗತಿಪರವಾಗಿರ್ತಕ್ಕಂಥ, ಅನೇಕ ಕನ್ನಡ ಪರವಾಗಿರ್ತಕ್ಕಂಥ ಧ್ವನಿ ಎತ್ತಿ ಕೆಲಸ ಮಾಡಿರ್ತಕ್ಕಂಥವ್ರು ಯಾರಾದರೂ ಹತ್ರ ಅದು ರೇವಡಿ ಸರ್. ಹೀಗಾಗಿ ಈ ಚುನಾವಣೆ ಶರಣು ಮತ್ತು ವಿವೇಕಾನಂದ ಪಾಟೀಲ್ ಅವರ ಚುನಾವಣೆ ಅಲ್ಲ, ಈ ಚುನಾವಣೆ ರೇವಡಿ ಸರ್ ಮತ್ತು ವಿವೇಕಾನಂದ ಪಾಟೀಲ್ ಅವರ ಚುನಾವಣೆ. ಅದಕ್ಕೆ ಈ ನಾಳೆ ದಿನ ಏನು ಚುನಾವಣೆ ಐತಿಲ್ಲ, ಒಬ್ಬ ಸಾಹಿತ್ಯ ಹೇಳಿಕ್ಕೆ ಬಯಸ್ತೀನಿ. ಈ ಚುನಾವಣೆಯೊಳಗೆ ಗಜೇಂದ್ರಗಢದಾಗ ಕನಿಷ್ಠ ವಿವೇಕಾನಂದ ಅವ್ರಿಗಿಂತ 1 ವೋಟರ ನಾವು ಶರಣು ಗೋಗಿ ಹಾಕಿಸ್ತೀವಿ. ಅಕಸ್ಮಾತ್ ಈಗ ಗಜೇಂದ್ರಗಢ ಜಿಲ್ಲೆದೊಳಗೆ ಶರಣು ಗೋಗಿರು 1 ವೋಟನ್ನು ಹೆಚ್ಚಿಗೆ ತಗೊಳ್ಳೋದ್ರೆ ನಮ್ಮ ಸಾಹಿತ್ಯದಿಂದ ಇವತ್ತು ನಾವು ನಿವೃತ್ತಿ ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ಮತದಾರ ಬಂಧುಗಳಲ್ಲಿ ಒಂದು ವಿನಂತಿ, ದಯಮಾಡಿ ನಾವು ಜಾತಿ ಬೆರೆಸೋದು ಬೇಡ, ನಾವು ವೈಯಕ್ತಿಕತೆಯನ್ನು ಬೆರೆಸೋದು ಬೇಡ. ಅದಕ್ಕೆ ಜಾತ್ಯತೀತ ತತ್ವಕ್ಕೆ ಬದ್ಧವಾಗಿ ಕೆಲಸ ಮಾಡತಕ್ಕಂಥ ಶರಣು ಗೋಗಿರಿಯನ್ನು ತಾವು ಬೆಂಬಲಿಸಬೇಕಂತ ನಾನು. ಕಸಾಪ ಮತದಾನಕ್ಕೆ ಸಕಲ ಸಿದ್ಧತೆ ಕೈಗೊಂಡಿರುವುದಾಗಿ ತಹಸೀಲ್ದಾರ್ ರಜನಿಕಾಂತ್ ಕೆಂಗೇರಿ ಎಸಿನಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಕಸಾಪ ಚುನಾವಣೆಗೆ ಗಜೇಂದ್ರಗಢ ಮತ್ತು ನರೇಗಲ್ ಪಟ್ಟಣದಲ್ಲಿ ಮತದಾನಕ್ಕೆ ಅವಕಾಶ ನೀಡಲಾಗಿದೆ. ಗಜೇಂದ್ರಗಢದ ಎಪಿಎಂಸಿ ಆವರಣದಲ್ಲಿ ಮತದಾನ ನಡೆಯಲಿದೆ. ಮತದಾನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಹಸೀಲ್ದಾರ್ ರಜನಿಕಾಂತ್ ಕೆಂಗೇರಿ ಎಸಿಎನ್ಗೆ ಮಾಹಿತಿ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರ ಚುನಾವಣೆ ದಿನಾಂಕ 21ರಂದು ನಡೆಯಲಿದ್ದು, ಇಂದು ತಹಶೀಲ್ ಕಾರ್ಯಾಲಯದಲ್ಲಿ ಮಸ್ಟರಿಂಗ್ ಕಾರ್ಯ ನಡೀತಿದ್ದು,
ನಮ್ಮ ಗಜೇಂದ್ರಗಡ ತಾಲೂಕಿನಲ್ಲಿ 2 ಮತದಾನ ಕೇಂದ್ರಗಳಿದ್ದು, ಒಂದು APMC ಗಜೇಂದ್ರಗಡ, ನಂತರ ನೆರೆಗಲ್. ಆ 2 ಮತಗಟ್ಟೆಗಳಿಗೆ ಇಂದು ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಅದೇ ರೀತಿ ಸಿಬ್ಬಂದಿಗಳಿಂದ ಮತದಾನ ಸಾಮಗ್ರಿಗಳ ಜೊತೆಗೆ ಇವತ್ತು ಕಳಿಸಿಕೊಡಲಾಗುತ್ತದೆ. ನಾಳೆ ದಿನಾಂಕ 21ರಂದು ಮತದಾನ ನಡೆಯಲಿದ್ದು, ಮತದಾನದ ನಂತರ ಅಲ್ಲೇ ಮತ ಎಣಿಕೆ ಕಾರ್ಯ ಕೂಡ ಜರುಗಲಿದೆ. ಧನ್ಯವಾದ. ನವೆಂಬರ್ 19ರಿಂದ 25ರವರೆಗೆ ರಾಜ್ಯಾದ್ಯಂತ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ಆಚರಿಸಲಾಗುತ್ತಿದೆ. ನವೆಂಬರ್ 19ರಿಂದ 25ರವರೆಗೆ ರಾಜ್ಯಾದ್ಯಂತ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ಆಚರಿಸಲಾಗುತ್ತಿದೆ. ಹೀಗಾಗಿ ಗಜೇಂದ್ರಗಡದ ತಹಶೀಲ್ದಾರ್ ರಜನಿಕಾಂತ್ ಕೆಂಗೇರಿ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ತಹಶೀಲ್ದಾರ್ ರಜನಿಕಾಂತ್ ಕೆಂಗೇರಿ ಪ್ರತಿಜ್ಞಾವಿಧಿ ಬೋಧಿಸಿದರು. ದೇಶದ ಸ್ವಾತಂತ್ರ್ಯ ಮತ್ತು ಐಕ್ಯತೆಯನ್ನು ಬಲಪಡಿಸಲು, ದೇಶದಲ್ಲಿ ಹಿಂಸಾಚಾರ ಮತ್ತು ಕೋಮು ದ್ವೇಷವನ್ನು ತಡೆಗಟ್ಟಲು ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ಆಚರಿಸಲಾಗುತ್ತಿದೆ. ಬೆಂಗಳೂರಿನ ಸುತ್ತೋಲೆಯಂತೆ ದಿನಾಂಕ 19ರಿಂದ 25ರವರೆಗೆ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ದಿನಾಚರಣೆ ಆಚರಿಸುವ ಹಿನ್ನೆಲೆಯಲ್ಲಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸುವಂತೆ ನಿರ್ದೇಶನದಂತೆ ಇಂದು ಗಜೇಂದ್ರಗಡ ತಾಲೂಕಿನಲ್ಲಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸುವಂತೆ ಬಲಗೈ ನಮ್ಮ ಕನೆ ಎದುರಿಗೆ ರಾಷ್ಟ್ರದ ಸ್ವಾತಂತ್ರ್ಯ ಹಾಗೂ ಐಕ್ಯತೆಯನ್ನು ಸಂರಕ್ಷಿಸಲು ಮತ್ತು ಬಲಪಡಿಸಲು ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡುತ್ತೇನೆಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರಮಾಣ ಮಾಡುತ್ತೇನೆ. ಅಲ್ಲದೆ ನಾನು ಎಂದಿಗೂ ಹಿಂಸಾಚಾರದಲ್ಲಿ ತೊಡಗುವುದಿಲ್ಲವೆಂದು ಮತ್ತು ಮತ ಭಾಷೆ ಪ್ರದೇಶ ಅಥವಾ ಇತರ ರಾಜಕೀಯ ಅಥವಾ ಆರ್ಥಿಕ ಕುಂದುಕೊರತೆಗಳ ಬಗೆಗಿನ ಭಿನ್ನಾಭಿಪ್ರಾಯಗಳನ್ನು ಮತ್ತು ವಿವಾದಗಳನ್ನು ಶಾಂತಿಯುತವಾಗಿ ಹಾಗೂ ಸಂವಿಧಾನಾತ್ಮಕ ರೀತಿಯಲ್ಲಿ ಬಗೆಹರಿಸಿಕೊಳ್ಳುವ ದಿಸೆಯಲ್ಲಿ ನನ್ನ ಪ್ರಯತ್ನವನ್ನು ಮುಂದುವರಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಸಾಪ ಚುನಾವಣೆ, ಪ್ರಜಾಪ್ರಭುತ್ವದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ, ಅಭಿವೃದ್ಧಿ ಗಮನಿಸಿ ಗೋಗ್ಯರಿಗೆ ಮತ ನೀಡಿ ಎಂದ ರೇವಡಿ. ಗಜೇಂದ್ರಗಡದಲ್ಲಿ ಗೋಗ್ಯರಿಗೆ ಹೆಚ್ಚಿನ ಮತ, ಕಡಿಮೆ ಮತಗಳು ಬಂದ್ರೆ ಸಾಹಿತ್ಯದಿಂದ ನಿವೃತ್ತಿ ಎಂದ ಸಾಹಿತಿ ಕರಿದುರ್ಗಣ್ಣವರ್. ಮತದಾನಕ್ಕೆ ಸಕಲ ಸಿದ್ಧತೆ, ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ಎಂದ ತಹಶೀಲ್ದಾರ್ ರಜನಿಕಾಂತ್ ಕೆಂಗೇರಿ. ರಾಜ್ಯಾದ್ಯಂತ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ, ತಹಶೀಲ್ದಾರ್ ಕಚೇರಿಯಲ್ಲಿ ಪ್ರತಿಜ್ಞಾವಿಧಿ ಬೋಧನೆ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಏಷ್ಯನ್ ನ್ಯೂಸ್ ಗಜೇಂದ್ರಗಡ. ವಂದನೆಗಳು.